ನೀಲು ಹಾಲೆ. ಯಾರು ನೀನು? ಎಲ್ಲಿಗೆ ಹೊರಟಿರುವೆ? ನಂದು ಮಾಡು. ಅದು ಸಂತ ತಾಯಿ ಚೆನ್ನಮ್ಮಳ ಭಿಕ್ಷೆಗಾಗಿ ಹೊರಟಿರುವೆ. ಸಾಧುನೋ ಶಾಂತನೋ ಅಥವಾ ಕಿತ್ತೂರಿನ ಮನುಷ್ಯನೋ? ಕಿತ್ತೂರಿನ ಮನುಷ್ಯ ಇಲ್ಲವೇ ಇಲ್ಲ. ಕಿತ್ತೂರಿನ ಮನುಷ್ಯರು ಇಂತಹ ಬ್ರಿಟಿಷ್ ಬಿಗಿ ಭದ್ರತೆಯಲ್ಲಿ ಬರುವುದೇ ಇಲ್ಲವೇ ಇಲ್ಲ. ನಾನೊಬ್ಬ ಸಾಧು ಸಂತ. ತಾಯಿ ಚೆನ್ನಮ್ಮ ಸಾಧುಗಳಿಗೆ ಸತ್ಕರಿಸದೆ ಊಟ ಮಾಡುವುದಿಲ್ಲವೆಂದು ಕೇಳಿದೆ. ಆ ಪುಣ್ಯ ನನಗೆ ಸಿಗಲಿ ಎಂದು ಬಂದೆ. ಹಾಗೆ ಹಾಗಾದರೆ ಒಳಗೆ ಹೋಗಿ ಬೇಗ ಪೂಜೆ ತೀರಿಸಿಕೊಂಡು ಬನ್ನಿ. ಆಗಲಿ. ಸಂತರೇ, ತಾವು ನಿನಗೆ ನಮಸ್ಕರಿಸುವುದು ಸೂಕ್ತವಲ್ಲ. ತಾವು ನನಗೆ ನಮಸ್ಕರಿಸುವುದು ಸೂಕ್ತವಲ್ಲ. ತಾಯಿ, ನಾನು ಸಂತನಲ್ಲ. ಸಂತ ರೂಪದ ನಿನ್ನ ಮಗ ರಾಯ ಇಲ್ಲಿ ರಾಯನೇ, ರಾಯ, ನೀನು ಬಂದಿದ್ದು ನನಗೆ ಬಹಳ ಸಂತೋಷವಾಯ್ತಪ್ಪ. ಈ ಬ್ರಿಟಿಷರ ಬಿಗಿ ಬಂದೋಬಸ್ತಿನಲ್ಲಿ ನೀನು ಇಲ್ಲಿಗೆ ಬಂದಿದ್ದು ಸಾಹಸದ ಕೆಲಸ ರಾಯ, ಸಾಹಸದ ಕೆಲಸ. ತಾಯಿ, ನಾನಿಲ್ಲದ ವೇಳೆ ಆ ಕುನ್ನಿಗಳು ನಿನ್ನನ್ನು ಬಂಧಿಸಿದರಲ್ಲ, ಆ ಕುನ್ನಿಗಳಿಗೆ ಒಂದು ತಕ್ಕ ಪಾಠ ಕಲಿಸದಿದ್ದರೆ ನಿನ್ನ ಮಗ ರಾಯಣ ಅಲ್ಲ ತಾಯಿ. ರಾಯ, ಏಕೆ ಮಗನೇ ನಿನ್ನ ಕಣ್ಣಲ್ಲಿ ನೀರು? ಬೇಡಪ್ಪ, ಅಳಬೇಡ. ಈ ಕುನ್ನಿಗಳನ್ನು ನಮ್ಮ ದೇಶದಿಂದ ಓಡಿಸಬೇಕು. ದೇಶದ್ರೋಹಿಯಾದ ಮಾಮ್ಲೆದಾರ ಕೃಷ್ಣರಾವನ ಹಿಂಬಾಲಿಕರನ್ನು ಅವರನ್ನು ನಮ್ಮವರ ರಕ್ತವನ್ನು ಹೀರುತ್ತಿದ್ದಾರೆ. ಈ ಕುನ್ನಿಗಳನ್ನು ನಮ್ಮ ದೇಶದಿಂದ ಓಡಿಸಬೇಕು. ಕಿತ್ತೂರ ನಾಡನ್ನು ಉಳಿಸಬೇಕು ಮಗನೇ, ಉಳಿಸಬೇಕು. ತಾಯಿ, ಎಂಜಲು ನಾಯಿ ಕೃಷ್ಣರಾಯನ ಹಿಂಬಾಲಕರ ತಲೆ ತೆಗೆಯುವವರೆಗೂ ನನಗೆ ಸಮಾಧಾನವಿಲ್ಲ ತಾಯಿ, ಸಮಾಧಾನವಿಲ್ಲ. ಕಿತ್ತೂರು ನಾಡಿನ ತರುಣರೆಲ್ಲರನ್ನು ಕಲೆ ಹಾಕುತ್ತೇನೆ. ಕಿತ್ತೂರಿನ ಶಕ್ತಿಯನ್ನು ಬ್ರಿಟಿಷರಿಗೆ ತೋರಿಸುತ್ತೇನೆ. ಕಿತ್ತೂರಿನ ವಿಜಯ ಪತಾಕೆಯನ್ನು ಹಾರಿಸುತ್ತೇನೆ ತಾಯಿ, ಹಾರಿಸುತ್ತೇನೆ. ಬೇಷ್ ರಾಯ, ಬೇಷ್. ನೀನು ನನ್ನ ಬಲಗೈ ಬಂಟನಾಗಿದ್ದಕ್ಕೂ ಸ್ವಾರ್ಥಕವಾಯಿತು ಮಗನೇ. ತೆಗೆದು ಇದು ನಿನ್ನ ಖರ್ಚಿಗೆ ಇದೆ ರಾಯ. ನೀನು ಈ ಕಿತ್ತೂರ ನಾಡಿನ ಕಲಿ, ಹೌದಲ್ಲ? ಕಿತ್ತೂರ ನಾಡಿನ ಕಲಿ, ಈ ಕಿತ್ತೂರಿನ ನಾಡಿನ ಜ್ಯೋತಿಯಪ್ಪ. ಕಿತ್ತೂರಿನ ನಾಡಿನ ಜನರ ಮಾನ ಪ್ರಾಣವು ನಿನ್ನದಪ್ಪ, ನಿನ್ನದು. ಹೋಗಿ ಬಾ ಮಗನೇ, ಮಂಗಳವಾರ. ತಾಯಿ, ಈ ನಿನ್ನ ಆಶೀರ್ವಾದದೊಂದಿಗೆ ಕಿತ್ತೂರು ನಾಡಿನ ಸ್ವಾತಂತ್ರ್ಯದ ಕಿಚ್ಚನ್ನು ಕಿತ್ತೂರು ನಾಡಿನ ಪ್ರಜೆಗಳಲ್ಲಿ ಹಚ್ಚಿ ಬ್ರಿಟಿಷರ ಸ್ವಕ್ಕಡಗಿಸುವೆ ತಾಯಿ, ಸ್ವಕ್ಕಡಗಿಸುವೆ. ಈ ನಿನ್ನ ಬ್ರಿಟಿಷ್ ಬಂಧನದಿಂದ ಬಿಡುಗಡೆಗೊಳಿಸುವೆ ತಾಯಿ, ಬಿಡುಗಡೆಗೊಳಿಸುವೆ.